ನಮಸ್ತೆ, ನಾನು ನಿಮ್ಮ ತನುಜಾ KB, ಪಾರಂಪರಿಕ ವೈದ್ಯ, ಯೋಗವನ ಬೆಟ್ಟ, ಚಿತ್ರದುರ್ಗ. ಇವತ್ತು ನಾವು ಆಯಿಲ್ ಪುಲ್ಲಿಂಗ್ ಅಂದರೆ ಆಯುರ್ವೇದದಲ್ಲಿ ನಾವು ಇದನ್ನು ಕವಲ ಅಂತ ಕರಿತೇವೆ. 4000 ವರ್ಷಗಳ ಹಿಂದೆಯೇ ದಿನಚರ್ಯದಲ್ಲಿ ಆಚಾರ್ಯರು ಈ ಕವಲದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ದಂತಧಾವನ ಆದಮೇಲೆ ಅಂದರೆ ಬ್ರಷ್ ಆದಮೇಲೆ ನಾವು ಆಯಿಲ್ ಪುಲ್ಲಿಂಗನ್ನು ಮಾಡ್ಕೊಳ್ಳೋದ್ರಿಂದ ಅನೇಕಷ್ಟು ಲಾಭಗಳನ್ನು ನಾವು ಪಡ್ಕೋಬಹುದು. ಪ್ರತಿದಿನ ನಾವು ಆಯಿಲ್ ಪುಲ್ಲಿಂಗನ್ನು ಮಾಡ್ತಾ ಬಂದರೆ ಬ್ಯಾಕ್ಟೀರಿಯಲ್ ಅಥವಾ ಮೈಕ್ರೋ ಇನ್ಫೆಕ್ಷನ್ಸ್ ಏನಿರುತ್ತೆ ಇದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಯಾರಿಗೆ ಒಸಡುಗಳ ಸಮಸ್ಯೆ ಇರುತ್ತೆ, ಇನ್ನು ಯಾರಿಗೆ ಒಸಡುಗಳಲ್ಲಿ ರಕ್ತ ಬೀಳ್ತಾ ಇರುತ್ತೆ, ಹಲ್ಲುಗಳು ತುಂಬ ಸಡಿಲವಾಗಿರುತ್ತೆ, ಖಂಡಿತವಾಗಿಯೂ ನೀವು ಈ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು. ಯಾರಿಗೆ ತುಂಬ ದುರ್ವಾಸನೆ ಬರ್ತಾ ಇರುತ್ತೆ ಬಾಯಿಂದ, ಸೊ ಅಂಥವ್ರಿಗೂ ಕೂಡ ನೀವು ಈ ಆಯಿಲ್ ಪುಲ್ಲಿಂಗನ್ನು ಮಾಡ್ಕೊಳ್ಳೋದ್ರಿಂದ ನೀವು ಈ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು. ಇನ್ನು ಯಾವ ರೀತಿ ಮಾಡ್ಕೊಳ್ಳೋದಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಬ್ರಷ್ ಆದಮೇಲೆ 1-2 ಸ್ಪೂನಷ್ಟು ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಬಾಯಲ್ಲಿ ಹಾಕ್ಕೊಂಬಿಟ್ಟು 3 ರಿಂದ 4 ನಿಮಿಷಗಳ ಕಾಲ ಕಂಟಿನ್ಯೂಸ್ ನೀವು ಪುಲ್ಲಿಂಗನ್ನು ಮಾಡಬೇಕಾಗುತ್ತೆ. ಅಂದರೆ ಬಾಯಿಯನ್ನು ಮುಕ್ಕಳಿಸ್ಬೇಕಾಗತ್ತೆ. ಅದಾದಮೇಲೆ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ಬಾಯಿಯನ್ನು ವಾಶ್ ಮಾಡ್ಕೊಳ್ಳಿ. ಇನ್ನು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೋಗವನ ಬೆಟ್ಟ ಚಿತ್ರದುರ್ಗದ ಪೇಜನ್ನು ಫಾಲೋ ಮಾಡಿ. ಇನ್ನು ಈ ರೀತಿಯ ಸಮಸ್ಯೆಗಳಿದ್ದರೆ ಒಮ್ಮೆ ನಮ್ಮ ಯೋಗವನ ಬೆಟ್ಟಕ್ಕೆ ಭೇಟಿ ನೀಡಿ ಈ ನಿಮ್ಮ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಧನ್ಯವಾದಗಳು.